ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಗ್ರಾಮ ಸಭೆ, ಮಹಿಳೆಯರು ಮತ್ತು ಮಕ್ಕಳು ಗ್ರಾಮ ಸಭೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ವೆಂಕಟೇಶ್ ರವರು ಅಧ್ಯಕ್ಷತೆಯಲ್ಲಿ ನಡೆದಂತಹ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುವಂತಹ ಗ್ರಾಮ ಸಭೆಗಳಲ್ಲಿ ನಾಗರಿಕರ ಕುಂದುಕೊರತೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗಿರುತ್ತದೆ. ಅದೇ ರೀತಿ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ತಮ್ಮ ಗ್ರಾಮಗಳ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಪಂಚಾಯಿತಿಗಳಿಗೆ ಲಿಖಿತ ದೂರುಗಳನ್ನು ನೀಡಿ ನಾವು ಕ್ರಿಯಾ ಯೋಜನೆ ಮೂಲಕ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ವೆಂಕಟೇಶ್ ಅವರು ತಿಳಿಸಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿಯ 2025-26ನೇ ಸಾಲಿನ ಗ್ರಾಮ ಸಭೆ, ಮಹಿಳೆಯರ ಮತ್ತು ಮಕ್ಕಳು ಗ್ರಾಮ ಸಭೆಯಲ್ಲಿ ಮಾತನಾಡಿ, ಗ್ರಾಮ ಸಭೆಯಲ್ಲಿ ಎಲ್ಲಾ ಇಲಾಖೆಯಿಂದ ದೊರೆಯುವಂತಹ ಸೌಲಭ್ಯ ಸವಲತ್ತುಗಳು ಬಗ್ಗೆ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ತಿಳಿಸಬೇಕು ಅಂದ್ರೆ ಇಲ್ಲಿ ಕೆಲವು ಅಧಿಕಾರಿಗಳು ಹಾಜರಾಗಿರೋದು ನೋಡಿದ್ರೆ ಗ್ರಾಮ ಸಭೆಯಲ್ಲಿ ಇಲಾಖೆಗಳ ಬಗ್ಗೆ ವಿವರಣೆ ನೀಡಬೇಕು. ಅಧಿಕಾರಿಗಳೇ ಗ್ರಾಮ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಗೈರು ಹಾಜರಾದ್ಮೇಲೆ ಸಾರ್ವಜನಿಕರಿಗೆ ಯಾರು ಮಾಹಿತಿ ನೀಡೋದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಕೋನವನ್ನ ಇಟ್ಕೊಂಡು ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸಲಾಗ್ತಾ ಇದೆ. ಜನರು ಯೋಜನೆಗಳ ಬಗ್ಗೆ ಹೆಚ್ಚು ತಿಳಿದುಕೊಂಡು ತಮ್ಮ ಆರ್ಥಿಕ ಮಟ್ಟವನ್ನು ಸುಧಾರಿಸಿಕೊಳ್ಳಲು ಇನ್ನು ಗ್ರಾಮೀಣ ಭಾಗದಲ್ಲಿ ಅನೇಕ ತೊಂದರೆಗಳಿದ್ದು ಅವುಗಳನ್ನ ಪಿಡಿಒ ಹಾಗೂ ಅಧ್ಯಕ್ಷರು ಹಾಗೂ ಸದಸ್ಯರ ಜೊತೆಗೂಡಿ ಇಲ್ಲಿನ ಸಮಸ್ಯೆಗಳನ್ನ ಪರಿಹರಿಸಲಾಗುವುದು ಅಂತ ಹೇಳಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ವೆಂಕಟೇಶ್ ಅವರು ತಿಳಿಸಿದ್ರು. ಹಾಗೆ ಶಿಕ್ಷಣ ಇಲಾಖೆಯ ರಾಜಣ್ಣ ಮಾತನಾಡಿ, ಪೋಷಕರು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸಿ ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗ್ತಾ ಇದ್ದು ಉಚಿತ ಪುಸ್ತಕ, ಸಮವಸ್ತ್ರ, ಬಿಸಿಯೂಟ ಸೇರಿದಂತೆ ಅನೇಕ ಸೌಲಭ್ಯಗಳನ್ನ ನೀಡ್ತಾ ಇದೆ. ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳಿ ಸಲಹೆ ನೀಡಿದ್ರು. ಇನ್ನು ಗ್ರಾಮ ಸಭೆಯು ಸ್ಥಳೀಯ ಆಡಳಿತ ಮತ್ತು ಅಭಿವೃದ್ಧಿಯನ್ನ ನಿಯಂತ್ರಿಸ್ತಾ ಇದೆ ಮತ್ತು ಗ್ರಾಮದ ಕಲ್ಯಾಣಕ್ಕಾಗಿ ಅಗತ್ಯ ಆಧಾರಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಾ ಇದೆ. ಪಾರದರ್ಶಕತೆ ಉದ್ದೇಶಗಳಿಗಾಗಿ ಮತ್ತು ಗ್ರಾಮ ಪಂಚಾಯಿತಿಗಳ ಉತ್ತಮ ಕಾರ್ಯನಿರ್ವಹಣೆಗೆ ಗ್ರಾಮ ಸಭೆ ಬಹಳ ಮುಖ್ಯ. ಇದರಲ್ಲಿ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಬರಬೇಕು, ಆದ್ರೆ ಕೆಲವೇ ಇಲಾಖೆಗಳನ್ನ ಭಾಗವಹಿಸಿದ್ದಾರೆ ಅಂತ ಹೇಳಿ ತಿಳಿಸಿದ್ರು. ಇನ್ನು ಪಂಚಾಯಿತಿ ವ್ಯಾಪ್ತಿಯ ಅನೇಕರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಪಂಚಾಯಿತಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಕೆಲಕಾಲ ಮಾತಿನ ಚಕಮಕಿಯು ನಡೆದು ಕಾನೂನು ರೀತಿಯಲ್ಲಿ ಬಗೆಹರಿಸುವುದಾಗಿ ಪಿಡಿಒ ಮುನಿರಾಜು ತಿಳಿಸಿದ್ರು. ಈ ಸಮಯದಲ್ಲಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ವೆಂಕಟೇಶ್ ಅವರು, ಉಪಾಧ್ಯಕ್ಷರಾದಂತಹ ಸಿಎನ್ ರಾಜಾನಂದಗೌಡ, ಸದಸ್ಯರುಗಳಾದ ಸಿ ಮಾರೇಗೌಡ, ಸಿಜೆ ಮುನಿಲಕ್ಷ್ಮಮ್ಮ, ವಿ ದೀಪಾ, ಶಿಲ್ಪಾ, ಕೆ ಚನ್ನಕೇಶವ, ಗೌರಮ್ಮ, ಚಂದ್ರಕಲಾ, ಲಕ್ಷ್ಮಮ್ಮ, ಶಾಂತಮ್ಮ, ಶಿವಕುಮಾರ್, ರತ್ನಮ್ಮ, ಬಿಕೆ ಮಂಜುನಾಥ್, ಪಿಡಿಒ ಮುನಿರಾಜು, ಕಾರ್ಯದರ್ಶಿ ಮಂಜುನಾಥ್, ನೋಡಲ್ ಅಧಿಕಾರಿ ಮಹಂತೇಶ್ ಓಲೇಕರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಲಲಿತಮ್ಮ, ಕೃಷಿ ಇಲಾಖಾಧಿಕಾರಿ ವೆಂಕಟೇಶ್ ಸೇರಿದಂತೆ ವಿವಿಧ ಇಲಾಖೆಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು.
ಶಾಂತರೂಪನು ಚೈತನ್ಯನು ಪ್ರಕಾಶನು ಈ ಜ್ಯೋತಿ ಶಾಂತರೂಪನು ಚೈತನ್ಯನು ಪ್ರಕಾಶನು ಪವಿತ್ರನು ಶಕ್ತಿ ರೂಪನು ಅವಿನಾಶಿಯು ಅವ್ಯಾಕ್ತನು ಅವಿನಾಶಿಯು ಅವ್ಯಕ್ತನು. ಮನೆ ಮನೆಗೂ ತಲುಪಿಸೋದಕ್ಕೆ ನಾವು ಮುಂಚೆಯಿಂದಲೂ ಅದು ಮಾಡ್ತಾ ಬರ್ತಾ ಇದ್ವಿ. ಈಗ ಏನೋ ಅದನ್ನ ಕಾಂಪ್ಲೆಕ್ಸ್ ಹಂಚಂಗಿಲ್ಲ ಅಂತ ಹೇಳಿ ನಮ್ಮ ಅಭಿವೃದ್ಧಿ ಅಧಿಕಾರಿ ಹೇಳ್ತಾ ಇದ್ದಾರೆ. ಈಗ ಜನಕ್ಕೆ ಮಾಹಿತಿ ತಲುಪೋದು ಬರೀ ಮೈಕ್ ಅನೌನ್ಸ್ ಮಾಡಿದಾಗೆಲ್ಲ 1 ಅವರ್ ಹೋಗ್ತಾರೆ, ಆಮೇಲೆ ಯಾರು ಇರೋದಿಲ್ಲ. ಅದು ಬಹಳ ಇಂಪಾರ್ಟೆಂಟ್ ಆಗಿ ಅದು ತಲುಪಬೇಕು. ಕಾರಣ ಏನಂದ್ರೆ ಗ್ರಾಮ ಪಂಚಾಯತಿ ಒಂದು ಸ್ಥಳೀಯ ಆಡಳಿತ, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತೆ ಬೆಸ್ಕಾಂ ಇರ್ಬೋದು, ಇನ್ನೂ ಬೇರೆ ಬೇರೆ ಅಧಿಕಾರಿಗಳು, ಇನ್ನು ಸ್ಥಳೀಯ ಇರ್ತಕ್ಕಂಥ ಪೊಲೀಸರು ಬಂದಿಲ್ಲ, ರೆವಿನ್ಯೂ ಬಂದಿಲ್ಲ. ಅವೆಲ್ಲ ಏನ್ ಮಾಡ್ತಾ ಇದ್ರಿ ಈಗೆಲ್ಲ? ಅವೆಲ್ಲ ಮಾಹಿತಿ ಬೇಕಲ್ಲ. ಹಾಗಾಗಿ ದಯಮಾಡಿ ಮಾಧ್ಯಮ ಮಿತ್ರರು ಇಂಥ ಗ್ರಾಮ ಸಭೆಗಳಿಗೆ ಸ್ಥಳೀಯ ಶಾಸಕರು, ಮಂತ್ರಿಗಳು, ಹಿರಿಯ ಅಧಿಕಾರಿಗಳು ಎಲ್ಲರೂ ಕಡ್ಡಾಯವಾಗಿ ಭಾಗವಹಿಸಲೇಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಾದಿಯಾಗಿ ಎಲ್ಲ ಗ್ರಾಮಸ್ಥರು ಬೇರೆ ರೀತಿ ಒಂದು ಪ್ರೊಟೆಸ್ಟ್ ಮಾಡಬೇಕಾಗ್ತದೆ. ಇದ್ರ ಬಗ್ಗೆ ಒಂದು ದೊಡ್ಡ ಧ್ವನಿ ಎತ್ತಬೇಕಾಗ್ತದೆ. ಎಲ್ಲ ಸಮಸ್ಯೆಗಳು ಸರ್ಕಾರದಿಂದ ಇರ್ತಕ್ಕಂಥ ಅನೇಕ ಸಮಸ್ಯೆಗಳಿದಾವೆ. ಮನೆ ಗ್ರಾಂಟ್ಸ್ ಬರ್ತಾ ಇಲ್ಲ, ಸೈಟ್ಗಳು ನಿವೇಶನ ಆಗ್ತಾ ಇಲ್ಲ, ಇವೆಲ್ಲ 110 ಜನ ಅರ್ಜಿಗಳು ಕೊಟ್ಟವ್ರು ನಿವೇಶನಿಗೆ. ಇವೆಲ್ಲ ಹಲವಾರು ಸಮಸ್ಯೆಗಳಿವೆ. ಕಟ್ಟಡಗಳು, ಅಂಗನವಾಡಿ ಕಟ್ಟಡಗಳು ಬೇರೆ ಬೇರೆ ಚಿತ್ರ ಆಗಿರ್ತಕ್ಕಂಥದ್ದು ಇರ್ಬೋದು. ಮಕ್ಕಳಿದ್ದಾರೆ, ಆ 50 ಮಕ್ಕಳ ಜೊತೆಗೆ ಅಂಗನವಾಡಿ ಮಕ್ಕಳು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಅಕ್ಕಪಕ್ಕದ ಗ್ರಾಮಗಳಿಂದ ಬರ್ತಕ್ಕಂಥ ಮಕ್ಕಳಾಗಿದ್ದಾರೆ. ಇವ್ರಿಗೆ ಶನಿವಾರ ಮತ್ತೆ ಬುಧವಾರ ವಾರದಲ್ಲಿ 2 ದಿನ ನಾವು ಮಾಮೂಲಾಗಿ ಏನ್ ಮಾಡ್ತಾ ಇದೀವಿ, ಎಲ್ಲ ಮಕ್ಕಳಿಗೆ 2 ಜೊತೆ ಯೂನಿಫಾರ್ಮ್ ಕೊಟ್ಟಿದ್ದೀವಿ ಸರ್ಕಾರದ ವತಿಯಿಂದ. ಅದನ್ನ ಅವರು ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ಹಾಕೊಳ್ತಾರೆ. ಶನಿವಾರ ದಿವಸ ಮತ್ತೆ ಬುಧವಾರ ದಿವಸ ಕಲರ್ ಬಟ್ಟೆ ಹಾಕೊಂಡು ಬರ್ತಾರೆ. ಇಲ್ಲಿ ನಾವು ಕಲರ್ ಬಟ್ಟೆಯನ್ನ ಗಮನಿಸಿದ್ರೆ ನಮ್ಗೆ ಒಂಥರ ಬೆಚ್ಚ ಅನ್ಸುತ್ತೆ. ಒಂದೊಂದು ಒಂದೊಂದರ ಬಟ್ಟೆ ಹಾಕೊಂಡು ಬರ್ತಾರೆ. ಅನುಕೂಲ ಇರೋರು ಇದ್ದಾರೆ, ಅನಾನುಕೂಲ ಇರುವಂತ ಮಕ್ಕಳು ಇದ್ದಾರೆ. ಸೊ ಹಂಗಾಗಿ ಪಂಚಾಯಿತಿ ವತಿಯಿಂದ ಏನಾದ್ರು ಆ ಮಕ್ಕಳಿಗೆ, ಎಲ್ಲಾ ಮಕ್ಕಳಿಗೂ ಕೂಡ ಅಂಗನವಾಡಿಯಿಂದ ನಮ್ಮ ಶಾಲೆ ಎಲ್ಲಾ ಮಕ್ಕಳಿಗೂ ಕೂಡ ಒಂದು ಟ್ರ್ಯಾಕ್ ಸೂಟ್ ಅನ್ನ ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲ ಮಕ್ಕಳು ಕಾಮನ್ ಆಗಿರ್ತಾರೆ. ಮತ್ತೆ ಶನಿವಾರ ಬೆಳಿಗ್ಗೆ ಬೇಗ ಬರೋದ್ರಿಂದ ಚಳಿ ಇರುತ್ತೆ, ಟ್ರ್ಯಾಕ್ ಸೂಟ್ ಇದ್ರೆ ಸ್ವಲ್ಪ ಬೆಚ್ಚಗಿರುತ್ತೆ ಅನ್ನೋ ಒಂದು ವಿಚಾರವನ್ನ ನಮ್ಮ ಮಕ್ಕಳು ಮುಂದೆ ಇಟ್ಟಿದ್ದಾರೆ ಸರ್. ಥ್ಯಾಂಕ್ ಯು. ಯೋಜನೆ ದೇವನಹಳ್ಳಿ ಈ ವೃತ್ತದ ಮೇಲ್ವಿಚಾರಕಿಯಾದ ನಾನು ಈ ನಮ್ಮ ಇಲಾಖೆಯಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ತಿಳಿಸಲು ಬಂದಿರುತ್ತೇನೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂದ್ರೆ ಮಹಿಳೆಯರು ಮತ್ತು ಮಕ್ಕಳಿರುತ್ತಾರೆ. ಮಕ್ಕಳಂದ್ರೆ 6 ರಿಂದ 3 ವರ್ಷದ ಮಕ್ಕಳು, 3 ರಿಂದ 6 ವರ್ಷದ ಮಕ್ಕಳು. 6 ರಿಂದ 3 ವರ್ಷದ ಮಕ್ಕಳಿಗೆ ಮನೆಗೆ ತಿಂಗಳಿಗೊಂದ್ಸರಿ ಆಹಾರ ದಾಸ್ತನ್ನು ವಿತರಿಸಲಾಗುತ್ತದೆ ಮತ್ತು ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಚುಚ್ಚುಮದ್ದು ಕಾರ್ಯಕ್ರಮ ನಡೆಸಲಾಗುವುದು. ಮತ್ತು 3 ರಿಂದ 6 ವರ್ಷದ ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಬೆಳಗ್ಗೆ 9:30ರಿಂದ 4 ಗಂಟೆವರೆಗೂ ಶಾಲಾ ಪೂರ್ವ ಶಿಕ್ಷಣ ನಡೆಸುವುದು, ಮಧ್ಯಾಹ್ನದ ಉಪಹಾರ ನೀಡುವುದು, ವಾರಕ್ಕೆ 2 ಬಾರಿ ಮೊಟ್ಟೆ ನೀಡುವುದು, ಪ್ರತಿದಿನ ಹಾಲು ಉಂಡೆ ನೀಡಲಾಗುವುದು ಮತ್ತು ಮಕ್ಕಳ ತೂಕ ಎತ್ತರವನ್ನು ಹಾಕಿ ಪೋಷಣ್ ಟ್ರ್ಯಾಕರ್ನಲ್ಲಿ ಹಾಕಿ ಮಕ್ಕಳ ಪೌಷ್ಟಿಕ ಮಟ್ಟವನ್ನು ಗಮನಿಸಲಾಗುವುದು. ಇದರಲ್ಲಿ ಅಂದ್ರೆ ಬೆಳವಣಿಗೆ ಎತ್ತರಕ್ಕೆ ತಕ್ಕ ತೂಕ ಬರದೇ ಇರೋ ಮಕ್ಕಳಿಗೆ ಸಾಮಾನ್ಯ ಕಡಿಮೆ ತೂಕ ಮತ್ತು ವಿಪರೀತ ಕಡಿಮೆ ತೂಕ ಅಂತ ಮಕ್ಕಳು, ಅಕಸ್ಮಾತ್ ಆ ಮಕ್ಕಳೇನಾದ್ರೂ ಬಂದ್ರೆ ಆ ಮಕ್ಕಳಿಗೆ ಆರೋಗ್ಯ ತಪಾಸಣೆ ನಡೆಸಿ ಔಷಧೋಪಚಾರ ನೀಡಲಾಗುವುದು. ಮತ್ತೆ ಅಗತ್ಯವಿದ್ದಲ್ಲಿ NRCಗೆ ದಾಖಲು ಮಾಡಲಾಗುವುದು. ಅಂದ್ರೆ ಆ ಮಕ್ಕಳಿಗೆ ಅಲ್ಲಿ ದೇವನಹಳ್ಳಿಯಲ್ಲಿ ಹಾಸ್ಪಿಟಲ್ ಇದೆ, ಅಲ್ಲಿ ಮಕ್ಕಳ ಪೌಷ್ಟಿಕ ಪುನರ್ವಸತಿ ಕೇಂದ್ರ ಅಂತ, ಅಂದ್ರೆ ಯಾವ ರೀತಿ ಔಷಧಿ ನೀಡಬೇಕು, ಯಾವ ರೀತಿ ಊಟ ನೀಡಬೇಕು ಅನ್ನೋದು ತಿಳಿಸ್ಕೊಡ್ತಾರೆ. 1 ವಾರ ತಾಯಿಗೆ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ತಾಯಿಗೆ 1 ದಿವಸಕ್ಕೆ ಇಷ್ಟು ಅಂತ ಅಮೌಂಟ್ ಇರುತ್ತೆ, ಅಮೌಂಟ್ ಕೊಡ್ತಾರೆ. ಮತ್ತೆ ಮಕ್ಕಳಿಗೆ ಮೆಡಿಸಿನ್ ಕೊಡ್ತಾರೆ. ಮತ್ತೆ ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.